ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ನಮಗೆ ತುಂಬ ಸಂತೋಷವಾಗಿದ್ವಿ. ನಾವು ಒಂದು ಕಾಲದಲ್ಲಿ ಎಲ್ಲ ರೀತಿಯ ಒಂದು ಅಗತ್ಯ ಪೂರೈಸಿಕೊಳ್ಳುವಂಥ ಸೌಲಭ್ಯಗಳು ಅನ್ನೋದು ನಮ್ಮ ಮನೆಯಲ್ಲಿ ಇತ್ತು. ಮಕ್ಕಳು, ಕುಟುಂಬ, ಸಂಸಾರ ನಾವೆಲ್ಲರೂ ಕೂಡ ಚೆನ್ನಾಗಿದ್ವಿ. ಈಗ ಇದ್ದಕ್ಕಿದ್ದಂಗೆ ನಮಗೆ ಆದಾಯ ಬರೋದು ನಿಂತೋಗಿದೆ. ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ. ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಕಾಡ್ತಾನೆ ಇರುತ್ತೆ. ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಇನ್ನೊಂದು ಸಮಸ್ಯೆ ಅನ್ನೋದು ಬಂದು ಬಿದ್ದಿರುತ್ತೆ. ಏನು ಮಾಡ್ಕೊಳ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲಕ್ಕ ಅಂತ ಹೇಳಿದ್ರೆ ತಪ್ಪದೆ ನೀವು ಈ ಪರಿಹಾರವನ್ನು ಬುಧವಾರದ ದಿನ ಮಾಡ್ಕೊಳ್ಳಿ ಸ್ನೇಹಿತರೆ. ಬುಧವಾರ ಯಾಕೆ ಅಂದರೆ ನಾವು ಗಣಪತಿಯನ್ನು ಪೂಜಿಸುವಂಥ ದಿನ. ಸಾಕಷ್ಟು ಜನ ನಾವು ಒಂದು ಮನೆ ಕಟ್ಕೊಳ್ಬೇಕು ಅಂತ ಆಸೆ ಪಟ್ಟಿದ್ದೀವಿ. ಚಿಕ್ಕದಾಗಿದ್ರೂ ಸ್ವಂತ ಮನೆ ಅನ್ನೋದು ಇರಬೇಕು ಅಂತ ಆಸೆ ಆಗಿದೆ ಅನ್ನುವಂಥವರು ತಪ್ಪದೆ ಇದನ್ನು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಎಷ್ಟು ಸುಲಭವಾಗಿರುತ್ತೆ. ಯಾವುದೇ ರೀತಿಯಾದಂಥ ನಿಮ್ಮ ಲೈಫಲ್ಲಿ ನಿಮಗೆ ನಿದ್ದೆನೇ ಕೆಡಿಸಿಬಿಟ್ಟಿರುವಂಥ ಕೆಲಸಗಳಿದ್ದರೂ ಕೂಡ ಅದು ಸರಾಗವಾಗಿ ಆಗಬೇಕು ಅಂತ ಹೇಳಿದ್ರೆ ನೀವು ಮಂಗಳವಾರ ನೈಟೇ ಒಂದು ಮುಷ್ಟಿಯಷ್ಟು, ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಹೆಸರು ಕಾಳನ್ನು ನೆನೆಸಿಡಿ. ಇಟ್ಬಿಟ್ಟು ಇದನ್ನು ನೀವು ಪ್ರತಿ ವಾರ ಕೂಡ ಮಾಡ್ಕೊಳ್ಬಹುದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದನ್ನು ನೀವು ಬರೀ ಯಾವುದೇ ಪೂಜೆ ಅಲ್ಲ, ಯಾವುದೇ ಪರಿಹಾರ ಕೂಡ ಅಲ್ಲ. ಇದು ಸುಮ್ಮನೆ ನೀವು ಹಾಗೇ ಇದನ್ನು ಮಾಡ್ಕೊಂಡು ನೋಡಿ ಎಷ್ಟು ರಿಸಲ್ಟ್ ಬರುತ್ತೆ ಅಂತ ನೀವು ನೋಡಬಹುದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದಕ್ಕೆ ನೀವು ಯಾವ ಒಂದು ಅಪೇಕ್ಷೆ ಕೂಡ ನಾವು ಪಡ್ತಾ ಇಲ್ಲ. ಆದರೂ ಮಾಡ್ಕೊಳ್ಬಹುದಾ, ಆರಾಮಾಗಿ ಮಾಡ್ಕೊಳ್ಬಹುದು. ಇದನ್ನು ಹೆಸರು ಕಾಳನ್ನು ನೆನೆಸಿಡ್ತೀರಾ, ಅದನ್ನು ಮಾರನೇ ದಿನ ಪಕ್ಷಿಗಳಿಗೆ ಆಫರ್ ಮಾಡಿ ಸ್ನೇಹಿತರೆ. ಈ ಥರ ಮಾಡಿದಾಗ ಎಷ್ಟೋ ನಿಮ್ಮ ಇಷ್ಟಾರ್ಥಗಳು ಅನ್ನುವಂಥದ್ದು ನೆರವೇರುತ್ತೆ. ಬುಧವಾರ ಇದನ್ನು ಮಾಡ್ಕೊಳ್ಬೇಕು. ಇನ್ನು ನಾವು ಮಂಗಳವಾರ ಬಂದು ದುರ್ಗಾಷ್ಟಮಿ ಇರೋದರಿಂದ, ಅಷ್ಟಮಿ ಅಂದರೆ ನಮ್ಮ ಅಷ್ಟ ಕಷ್ಟಗಳನ್ನು ನಿವಾರಿಸುವಂಥ, ನಮ್ಮ ಮನೆಯಲ್ಲಿ ನಾನಾ ಥರದ ಕಷ್ಟಗಳಿದೆ, ಏನಪ್ಪ ನಮಗೆ ದಿಕ್ಕೇ ತೋಚ್ತಾ ಇಲ್ಲ ಅನ್ನುವಂಥವರು ತಪ್ಪದೆ ಇದನ್ನು ನೀವು ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲೇ ಇರುವಂಥ ಅಪಾರವಾದ ಶಕ್ತಿ ಕೂಡಿರುವಂಥ ಕಿಚನ್ನಲ್ಲೇ ಇರುವಂಥ ವಸ್ತುಗಳು. ಯಾಕಂದರೆ ಅಡುಗೆ ಮನೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ನಿವಾರಣೆ ಮಾಡೋದಕ್ಕೆ ದೊಡ್ಡದಾಗಿ ಶಕ್ತಿ ಕೊಡುವಂಥದ್ದು ನಮ್ಮ ಅಡುಗೆ ಮನೆಯೇ. ಸಾಕಷ್ಟು ಜನಕ್ಕೆ ಅಡುಗೆ ಮನೆ ಅಂದರೆ ಸುಮ್ಮನೆ ನಾವು ಏನೋ ಅಡುಗೆ ಬೇಯಿಸೋದಕ್ಕೆ ಅಂತ ಇಟ್ಕೊಂಡಿರ್ತಾರೆ. ಕೆಲವೊಬ್ಬರ ಒಂದು ಮನಸ್ಥಿತಿ ಆ ಥರ ಇರುತ್ತೆ. ಆದರೆ ನೋಡಿ, ದಯವಿಟ್ಟು ನಾವು ಪ್ರತಿಯೊಂದು ಕೂಡ ಏನೇ ಸಂತೋಷವಾಗಿದ್ದರೂ, ಏನೇ ದುಃಖವಾಗಿದ್ದರೂ ನಮ್ಮ ಮನೆಯ ಸದಸ್ಯರಿಗೆ ನಾವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿ ಪ್ರತಿಯೊಬ್ಬರಿಗೂ ಬಡಿಸುವಂಥ ಜಾಗ. ಅನ್ನಪೂರ್ಣೇಶ್ವರಿ ನೆಲೆಸಿರುವಂಥ ಜಾಗ. ಶ್ರೀ ಮಹಾಲಕ್ಷ್ಮಿ ಕೂಡ ಆ ಜಾಗಕ್ಕೆ ಬರ್ತಾಳೆ. ಆ ಲಕ್ಷ್ಮಿಯನ್ನು ನಾವು ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ನೋಡಬಹುದು. ಅದನ್ನು ನಾವು ಓಡಿಸೋದಕ್ಕೆ ಅಂತಲೇ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಯಥೇಚ್ಛವಾದಂಥ ಲಾಭಗಳು ನಮ್ಮದಾಗುತ್ತೆ. ಸಾಸಿವೆ ಅನ್ನುವಂಥದ್ದು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೇಕು ಸ್ನೇಹಿತರೆ. ಯಾಕಂದರೆ ಕಣ್ಣು ದೃಷ್ಟಿ, ನರದೃಷ್ಟಿ ಅನ್ನುವಂಥದ್ದು ಏನಾದರೂ ಒಂದು ಕೆಟ್ಟದ್ದಿದೆ, ತಟ್ಟಂತ ತಟ್ಟುತ್ತೆ ಅನ್ನೋದಿದ್ದರೆ ಅದು ನರದೃಷ್ಟಿ. ಅದರಷ್ಟು ಫಾಸ್ಟಾಗಿ ನಮಗೇನಾದರೂ ಒಂದು ಸಮಸ್ಯೆ ತಂದುಕೊಡುತ್ತೆ ಅಂದರೆ ಬೇರೆ ಯಾವುದೂ ಇರೋದಿಲ್ಲ. ನರದೃಷ್ಟಿಯಷ್ಟು ಕೆಟ್ಟ ದೃಷ್ಟಿ ಮತ್ತೊಂದಿಲ್ಲ. ನಾವು ಚೆನ್ನಾಗಿ ದುಡಿತಾ ಇದ್ದೀವಿ ಅಂತ ಹೇಳಿದ್ರು ಕಣ್ಣು ಹಾಕಿದ್ರೆ ಅದು ಕೆಳಗಡೆಗೆ ಬಿದ್ದೋಗುತ್ತೆ. ಅದಕ್ಕೆ ಇದನ್ನು ನೀವು ತಗೊಳ್ಳಿ. ಕೆಲವೊಂದು ವಾರಗಳು ಮಾಡಿಕೊಂಡ್ರೂ ಕೂಡ ಬಹಳ ಚೆನ್ನಾಗಿರುತ್ತೆ. ಆದರೆ ಅಷ್ಟಮಿ ಕೂಡಿ ಬಂದಿರೋದ್ರಿಂದ ಮಂಗಳವಾರಕ್ಕೆ ತುಂಬ ಶಕ್ತಿ ಕೂಡಿದೆ. ಒಂದು ಪ್ಲೇಟ್ ತಗೊಂಡು ಅದರಲ್ಲಿ ಸಾಸಿವೆ ಹಾಕಿ, ನೀವು ಸ್ವಲ್ಪ ಕರ್ಪೂರವನ್ನು ಹಾಕಿ, ಹಾಗೆ ಈ ಪ್ರಕೃತಿಯಲ್ಲಿ ನಾವು ಏನೇ ಒಂದು ಕೇಳಿಕೊಂಡು ಪರಿಹಾರವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಬೇ ಲೀಫ್ ಅನ್ನುವಂಥದ್ದು
ಸಮಸ್ಯೆಗಳನ್ನು ಬಗೆಹರಿಸಿ ನಮಗೆ ಸಂತೋಷವನ್ನು ಜಾಸ್ತಿ ಮಾಡುವಂಥದ್ದು. ಅದನ್ನು ಒಂದು ತಗೊಳ್ಳಿ. ಸಿನಾಮೆನ್ ಚಕ್ಕೆ ಅಂತ ಹೇಳ್ತೀವಿ, ದಾಲ್ಚಿನ್ನಿ ಚಕ್ಕೆ. ಇದು ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸಿ ದುಡ್ಡನ್ನು ಜಾಸ್ತಿ ನಮ್ಮ ಕಡೆ ಮ್ಯಾಗ್ನೆಟ್ ಥರ ಎಳ್ಕೊಂಡು ಬರುವಂಥ ಶಕ್ತಿ ಇದಕ್ಕಿದೆ. ಇನ್ನು ಲವಂಗಗಳು, ನಿಂತಿರುವ ಕೆಲಸಗಳನ್ನು, ಅದು ಪದೇ ಪದೇ ನಿಲ್ತಾ ಇದೆ ಕೆಲಸಗಳು ಅನ್ನುವಂಥವರು, ಫಾಸ್ಟಾಗಿ ಆಗಬೇಕು ಕೆಲಸಗಳು ಅನ್ನುವಂಥವರು ಮೊಗ್ಗಿ ಇರುವಂಥದ್ದನ್ನು ತಗೊಳ್ಳಿ. ಲವಂಗಗಳು ಒಂದು 3 ತಗೊಳ್ಳಿ. ಏಲಕ್ಕಿ ಸುಗಂಧಭರಿತವಾಗಿರುತ್ತೆ. ಏನೇ ನಾವು ಒಂದು ಜಾಗದಲ್ಲಿ ಇದನ್ನು ಇಡ್ತೀವಿ ಅಂತ ಹೇಳಿದ್ರೆ ಆ ಜಾಗಕ್ಕೆ ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀದೇವಿ ಬರ್ತಾರೆ. ಯಾಕಂದರೆ ಇದು ಸುಗಂಧಭರಿತವಾಗಿರುವಂಥದ್ದಾಗಿರೋದ್ರಿಂದ ಇದನ್ನು ತಾಯಿ ಇಷ್ಟಪಡ್ತಾಳೆ. ಇದು ಇರುವಂಥ ಜಾಗಕ್ಕೆ ಹಣ ಅನ್ನುವಂಥದ್ದು ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಇಷ್ಟನ್ನು ನೀವು ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟಿದ್ದೆ ನೀವು ದೇವ್ರ ಮನೆಯಲ್ಲಾದ್ರೂ ಇದನ್ನು ಉರಿಸಬಹುದು. ಇಲ್ವಾ ನಿಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಾದರೂ ಕುತ್ಕೊಂಡು ಇದನ್ನು ಉರಿಸಿ. ಇದರಲ್ಲಿ ಬರುವಂಥ ಆ ಒಂದು ಹೊಗೆ ಇರುತ್ತಲ್ವ, ಕ್ಲೀನಾಗಿ ನಿಮ್ಮ ಮನೆಯೆಲ್ಲ ಓಡಾಡಿಸಿ ಸ್ನೇಹಿತರೆ. ಇದನ್ನು ಓಡಾಡಿಸ್ಬೇಕು. ಯಾಕಂದರೆ ಎಷ್ಟೊಂದು ನಮಗೇನೆ ಕಾಣದೆ ನಮ್ಮ ಮನೆ ಒಳಗಡೆ ನಕಾರಾತ್ಮಕ ಶಕ್ತಿಗಳು, ದುಷ್ಟ ಶಕ್ತಿಗಳ ಪ್ರಭಾವ ಅನ್ನುವಂಥದ್ದು ಬಂದಿರುತ್ತೆ. ಅದನ್ನು ಹೋಗಲಾಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ಯಾವ ಜಾಗದಲ್ಲಿರುತ್ತೋ ಆ ಜಾಗಕ್ಕೆ ಜಾಸ್ತಿ ಕಷ್ಟಗಳು ಅನ್ನೋದು ಬರುತ್ತೆ. ಈ ಸಣ್ಣ ಪರಿಹಾರವನ್ನು ನಾವು ನಂಬಿಕೆ ಇಟ್ಟು ಮಾಡಿಕೊಂಡ್ರೆ ಸರಾಗವಾಗಿ ನಾವೇನು ಅಂದುಕೊಂಡಿರ್ತೀವೋ ಆ ಕೆಲಸಗಳಲ್ಲಿ ನಾವು ಜಯವನ್ನು ಸಾಧಿಸಬಹುದು, ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಬಹುದು. ಇದರಲ್ಲಿ ತಿಳಿಸಿರುವಂಥ ವಸ್ತುಗಳನ್ನು ನೀವು ಗಮನಿಸಿ. ಒಂದೊಂದು ವಸ್ತುವು ಕೂಡ ನಮಗೆ ನಿಂತಿರುವ ಕೆಲಸ ಪ್ರಾರಂಭ ಮಾಡುತ್ತೆ. ದುಡ್ಡು ನಮ್ಮ ಕಡೆ ಎಳ್ಕೊಂಡು ಬರುತ್ತೆ. ಆರೋಗ್ಯ ಚೆನ್ನಾಗಾಗುತ್ತೆ. ಮನೆಯಲ್ಲಿ ತುಂಬ ಸಂತೋಷವಾಗಿರ್ತೀವಿ. ನಾವು ಅಂದುಕೊಂಡಿರುವ ಕೆಲಸಗಳು ಎಲ್ಲವೂ ಯಥೇಚ್ಛವಾಗಿ ಆಗುತ್ತೆ. ಇದನ್ನು ನಾವು ನಂಬಿಕೆಯಿಂದ ಮಾಡಿಕೊಳ್ಬೇಕು. ಯಾಕಂದರೆ ಎಲ್ಲ ರೀತಿಯ ಈ ಒಂದು ಪರಿಹಾರದಲ್ಲಿ ನಮ್ಮ ಎಲ್ಲ ಕೆಲಸಗಳು ಕೂಡ ಸರಾಗವಾಗಿ ನಡೆಯುತ್ತೆ. ಇದನ್ನು ನೀವು ಉರಿಸುವಷ್ಟು ಸಮಯ ನೀವು ನೋಡಬಹುದು. ಎಷ್ಟು ಮನಸ್ಸು ರಿಲ್ಯಾಕ್ಸ್ ಆಗಿರುತ್ತೆ. ನಿಮ್ಮ ಮನೆಯಲ್ಲಿ ಏನೋ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಇಷ್ಟನ್ನು ಸುಲಭವಾಗಿ ಮಾಡ್ಕೊಳ್ಬಹುದು. ಒಳ್ಳೆ ರಿಸಲ್ಟನ್ನು ಕಾಣಬಹುದು. ಹಾಗೆ ನಮ್ಮ ಸಂತೋಷದ ದಿನಗಳು ಅತಿ ಶೀಘ್ರದಲ್ಲೇ ನಮಗೆ ಬರುತ್ತೆ ಅಂತ ಅಂದ್ಕೊಳ್ಬಹುದು.